ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ವ್ಯಾಸ ಮಹರ್ಷಿಯ ಹೆಸರನ್ನು ಕೇಳದವರು ಬಹುತರ ಭಾರತ ದೇಶದಲ್ಲಿ ಯಾರೂ ಇಲ್ಲ. ಅಷ್ಟು ಅವರು ದೊಡ್ಡವರು. ಭಾರತೀಯ ಜ್ಞಾನ ಕ್ಷೇತ್ರವನ್ನು ಅವರು ಶ್ರೀಮಂತ ಮಾಡಿದರು. ಅವರ ಅಪಾರವಾದ ಸಾಹಿತ್ಯ ಎಲ್ಲರಿಗೂ ಪರಿಚಿತ. ಅವರು ಹೇಳುವಂಥ ಮಾತುಗಳು ಅಷ್ಟು ಉಪಯುಕ್ತ ಜೀವನದಲ್ಲಿ. ಇಡೀ ಬದುಕನ್ನು ವ್ಯಾಸ ಕಳೆದದ್ದು ಚಿಂತನೆಗಾಗಿ, ಜ್ಞಾನಕ್ಕಾಗಿ, ಜಗತ್ತನ್ನು ಎಲ್ಲ ದೃಷ್ಟಿಯಿಂದ ಶ್ರೀಮಂತ ಮಾಡೋದಕ್ಕಾಗಿ. ಅಂಥ ಮಹಾನುಭಾವ ವ್ಯಾಸ್. ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ, ಇದೇನದ ನಾವು ಏನೇ ಹೇಳ್ತೇವೆ, ಕೇಳ್ತೇವೆ, ಬರಿತೇವೆ, ಓದ್ತೇವೆ, ಅದರೊಳಗೆಲ್ಲ ವ್ಯಾಸನ ಛಾಯೆ ಅದ. ಅಷ್ಟು ವ್ಯಾಸ ಮಹರ್ಷಿಯ ಜ್ಞಾನದ ವಿಸ್ತಾರ. ಇಂಥದೊಂದು ಶಾಸ್ತ್ರ ಆತ ಹೇಳಲಿಲ್ಲ ಅಂತಿಲ್ಲ, ಅಷ್ಟು ಜ್ಞಾನ. ಅಂಥ ವ್ಯಾಸ ಮಹರ್ಷಿಯ ನೂರಾರು ಕಥೆಗಳನ್ನು, ಆತ ಹೇಳಿದ ನೂರಾರು ಕಥೆಗಳನ್ನು ನಾವು ಇಡೀ ನಾಡಿನ ತುಂಬೆಲ್ಲ ಕೇಳ್ತಾ ಇರ್ತೇವೆ. ಎಲ್ಲರೂ ಮಹಾಭಾರತ ಯಾರಿಗೆ ಗೊತ್ತಿಲ್ಲ ಕಥೆ? ಮಹಾಭಾರತದ ಒಳಗೆ ಪಾಂಡವರು ಕೌರವರು ಅಷ್ಟೇ ಇಲ್ಲ, ಅದರಲ್ಲಿ ಅನೇಕ ಜನ ಋಷಿಗಳು, ಸಂತರು, ಜ್ಞಾನಿಗಳು ಎಲ್ಲರೂ ಅಲ್ಲಿ ಓಡಾಡಿಕೊಂಡಿರ್ತಾರೆ, ಮಾತನಾಡಿಕೊಂಡಿರ್ತಾರೆ. ಅಷ್ಟು ಸುಂದರ. ಅಂಥ ವ್ಯಾಸ ಮಹರ್ಷಿ ಬದುಕನ್ನು ಕುರಿತು ಚಲೋ ಮಾತುಗಳನ್ನು ಹೇಳ. ಅವರ ಮಾತುಗಳು ಎಷ್ಟು ಅಂದರೆ ಒಂದು ಎರಡು ಅಲ್ಲ, ಸಾವಿರ ಅಷ್ಟು ಸುಂದರ ಮಾತುಗಳು. ಮತ್ತು ಎಲ್ಲ ಮಾತುಗಳಲ್ಲಿ ಅರ್ಥ ಬಹಳ. ಯಾವುದೇ ಮಾತನ್ನು ಸುಮ್ಮನೆ ಆಡಿಬಿಡಲಿ, ಬರೀ ಮಾತು ಅಲ್ಲ, ಬರೀ ಮಾತುಗಳನ್ನು ನಾವೆಲ್ಲರೂ ಆಡ್ತೀವಿ. ನಮ್ಮ ಮಾತುಗಳು 100 ಇರ್ಬೋದು, 1000 ಇರ್ಬೋದು. ಅವು ಹೆಂಗೆ ಅವುಗಳನ್ನು ಆಡ್ತೇವೆ, ಅವು ಮರೆಯಾಗಿ ಹೋಗಿಬಿಡ್ತವೆ. ಯಾಕೆ ಅಂದರೆ ಅವುಗಳಲ್ಲಿ ಸತ್ವ ಇರೋದಿಲ್ಲ, ಅವುಗಳಲ್ಲಿ ಜ್ಞಾನದ ಬೆಳಕ ಇರೋದಿಲ್ಲ. ಹಾಗ ಅಂಥ ಮಾತುಗಳನ್ನಾಡಿದ ವ್ಯಾಸ, ಜ್ಞಾನದ ಬೆಳಕಿದ್ದ ಮಾತ, ಸತ್ವ ಇದ್ದ ಮಾತುಗಳನ್ನಾಡಿದವರು ಮಹರ್ಷಿ ವ್ಯಾಸ. ಆತ ಹೇಳ್ತಾನೆ, ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಎಷ್ಟು ಚೆನ್ನಾಗಿ ಹೇಳಿ. ಯಾವುದು ಸೂಕ್ಷ್ಮದ ಅದನ್ನು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ. ಇದು ಆತನ ಮಾತಿನೊಳಗಿರುವ ಒಂದು ಅಂಶ. ಯಾವುದು ಅತ್ಯಂತ ಸೂಕ್ಷ್ಮ ಇರ್ತದೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ, ಅದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ಯಾವುದು ಅತೀ ಸೂಕ್ಷ್ಮ ಇರ್ತದೆ ಮನಸ್ಸಿಗೂ ಸಹಿತ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ, ಅಷ್ಟು ಸೂಕ್ಷ್ಮ, ಅದನ್ನು ತಿಳ್ಕೊಳ್ಳಿಕ್ಕಾಗದಿಲ್ಲ.
ಸೂಕ್ಷ್ಮತ್ವಾತ್ ತದ್ ಅವಿಜ್ಞೇಯಂ. ದೇವ ಹೇಗದಾನಂದ್ರೆ ಅತ್ಯಂತ ಸೂಕ್ಷ್ಮ. ಆತ್ಮನೇ ಇರಲಿ, ಪರಮಾತ್ಮನೇ ಇರಲಿ, ಹೇಗದಾರೆ? ಅತ್ಯಂತ ಸೂಕ್ಷ್ಮ. ಅದರ ಅರ್ಥ ನಮಗೆ ನೋಡ್ಲಿಕ್ಕಾಗೋದಿಲ್ಲ. ನಾವು ದೇವರನ್ನು ಕಾಣಬೇಕು ಅಂದರೆ ಬಹಳ ಕಷ್ಟದ. ಯಾಕೆ? ಕಾಣುವಂಥ ವಸ್ತು ಅದು ಅಲ್ಲ. ಈಗದಲ್ಲ, ಇಲ್ಲಿ ಹೂವದ, ಹೂವು ನಮಗೆಲ್ಲರಿಗೆ ಕಾಣಿಸ್ತದೆ. ಯಾಕೆ? ಕಾಣುವ ವಸ್ತು ಅದು. ಅದನ್ನು ನೋಡಿ ನಾವು ಎಷ್ಟು ಸಂತೋಷ ಪಡೋದಿಲ್ಲ. ಆದರೆ ಅದರ ಒಳಗೆ ಇದು ಸುಗಂಧದ ಕಣ್ಣಿಗೆ ಕಾಣಿಸ್ತದೇನು? ಕಣ್ಣಿಗೆ ಕಾಣುತ್ತದೇನು? ಹೂವಿನ ಚಿತ್ರ ಬರಿಬಹುದು, ಸುಗಂಧದ ಚಿತ್ರ ಬರೀಲಿಕ್ಕಾಗೋದಿಲ್ಲ. ಹೂವಿನ ಚಿತ್ರ ಬರಿಬಹುದು, ಒಳಗಿರುವ ಮಕರಂದದ ಸವಿಯ ಚಿತ್ರ ಬರೀಲಿಕ್ಕಾಗೋದಿಲ್ಲ. ಎಷ್ಟು ಸೂಕ್ಷ್ಮತೆ! ಇದು ಸೂಕ್ಷ್ಮ. ಪುಷ್ಪ ಇದು ಸ್ಥೂಲ, ಅದರ ಒಳಗಿರುವಂಥ ಸುಗಂಧ ಇದು ಸೂಕ್ಷ್ಮ. ಆದರೆ ಇದಕ್ಕಿಂತಲೂ ಸೂಕ್ಷ್ಮ ಯಾವುದು ಅಂದರೆ ಆ ಪುಷ್ಪದೊಳಗಿರುವ ಪ್ರಾಣಶಕ್ತಿ, ಲೈಫ್ ಎಲಿಮೆಂಟ್. ಲೈಫ್ ಅಲ್ಲ, ಪ್ರಿನ್ಸಿಪಲ್. ಅಲ್ಲೊಂದು ಪ್ರಾಣದ, ಅದು ಇರೋದರಿಂದ ಪುಷ್ಪ ಅರಳುತ್ತದೆ. ಅದು ಇರೋದರಿಂದ ಪುಷ್ಪ ರಚನೆ ಆಗ್ತದೆ. ಅದು ಇರೋವರೆಗೆ ಸುತ್ತ ಮುತ್ತ ಸುಗಂಧ ಹರುತ್ತದೆ. ಅದು ಇಲ್ಲ, ಅದು ಪುಷ್ಪ ಇಲ್ಲ. ಆ ಪ್ರಾಣಶಕ್ತಿ ಅದಲ್ಲ, ಅದು ಕಣ್ಣಿಗೆ ಕಾಣಿಸೋದು ಅಷ್ಟೇ ಅಲ್ಲ, ಸುಗಂಧ. ಇದನ್ನು ನಾವು ಗೊತ್ತು ಮಾಡ್ಕೋತೇವೆ, ನಮಗೆ ನಾಸಿಕ ಅದ, ಅದರಿಂದ ಸುಗಂಧ ನಮಗೆ ಗೊತ್ತಾಗ್ತದೆ. ಆದರೆ ಪ್ರಾಣಶಕ್ತಿ ಗೊತ್ತಾಗೋದಿಲ್ಲ. ಯಾಕೆ? ಅದು ಗಂಧ ಅಲ್ಲ, ಅದು ಶಬ್ದ ಅಲ್ಲ, ಅದಕ್ಕೆ ರೂಪ ಇಲ್ಲ, ಅದಕ್ಕೆ ರಸ ಇಲ್ಲ, ರುಚಿ ಇಲ್ಲ, ಏನೇನೂ ಇಲ್ಲ, ಮುಟ್ಟಕ್ಕಾಗೋದಿಲ್ಲ. ಆದರೆ ಅದು ಇಲ್ಲದೆ ಇದ್ದರೆ ಬೆಳೆಯೋದೇ ಇಲ್ಲ ಯಾವುದು. ಇಲ್ಲೇನು ಒಂದು ಗಿಡ ಅದ ಅಂದರೆ ಗಿಡದ ಒಳಗೆ ಎಲ್ಲ ಕಡೆ ಏನದ? ಬೇರದೊಳಗೆ ಪ್ರಾಣದ ಪ್ರಾಣಶಕ್ತಿ, ಕಾಂಡದೊಳಗೆ ಪ್ರಾಣಶಕ್ತಿ ಅದ, ಎಲೆಗಳಲ್ಲೆಲ್ಲ ಪ್ರಾಣಶಕ್ತಿ ಅದ, ಹೂಗಳಲ್ಲಿ ಪ್ರಾಣದ, ಹಣ್ಣಿನಲ್ಲಿ ಪ್ರಾಣದ. ಪ್ರಾಣ ಇಲ್ಲದಂಥ ಒಂದು ಭಾಗ ಸಹಿತ ವೃಕ್ಷದೊಳಗೆ ಇಲ್ಲ. ಆದರೆ ಯಾರಿಗಾರೆ ಪ್ರಾಣ ಕಾಣಿಸ್ತದೆ, ಆ ಶಕ್ತಿ ಕಾಣಿಸ್ತದೆ ಹೇಳಿ? ಶಕ್ತಿ ಇಲ್ಲದೆ ಇದ್ದರೆ ಗಿಡ ಬೆಳೀತದೆ, ಹಣ್ಣುಗಳು ತಯಾರಾಗ್ತವೆ. ಇಂದ ಶಕ್ತಿ ನಿಂತೋಯ್ತು ಅಂತ ಇಟ್ಕೊಳ್ಳಿ, ತತ್ಕ್ಷಣ ಗಿಡ ಒಣಗಿ ಬಿಡುತ್ತೆ, ಮುಗಿತಲ್ಲಿಗೆ. ಬೆಳವಣಿಗೆ ಇಲ್ಲ, ಬದುಕಿಲ್ಲ, ಎಲ್ಲ ಮುಗಿದೋಯ್ತು. ಆ ಪ್ರಾಣ ಶಕ್ತಿ ಅದಲ್ಲ, ಅದು ಎಷ್ಟು ಸೂಕ್ಷ್ಮ ಇರಬೇಡ. ನಮಗೆ ಭಾವಕ್ಕೆ ಬರ್ತದೆ, ಆದರೆ ನೋಡಕ್ಕೆ ಬರೋದಿಲ್ಲ. ಅದು ಪ್ರಾಣಶಕ್ತಿ. ಎಲ್ಲಿಲ್ಲ ಹೇಳಿ? ಗಿಡದ ಯಾವ ಭಾಗದಾಗ ಪ್ರಾಣ ಇಲ್ಲ? ಗಿಡದ ಅಣುಗಳ ಮಧ್ಯದಲ್ಲೂ ಪ್ರಾಣ ಅದ, ಆದರೆ ಗೊತ್ತಾಗದೆ.
ವ್ಯಾಪಕವಾಗ್ಯದ. ಆದರೆ ನಮ್ಮ ಕಣ್ಣಿಗೆ ಗೊತ್ತಾಗೋದಿಲ್ಲ, ನಮ್ಮ ಅದು ಇಂದ್ರಿಯಗಳಿಗೆ ನಿಲುಕೋದಿಲ್ಲ. ಅದಕ್ಕೆ ಸ್ವಲ್ಪ ಸೂಕ್ಷ್ಮ ಭಾವ ಬೇಕಾಗ್ತದೆ. ಆವಾಗ ಅಲ್ಲೊಂದು ಪ್ರಾಣದ ಅಂತ ಅನಿಸ್ತದ ಮನಸ್ಸಿಗೆ. ಅದೊಂದು ಶಕ್ತಿ, ಮನಸ್ಸಿಂದು ಗೊತ್ತಚ್ಚುವ ಶಕ್ತಿ. ಸೂಕ್ಷ್ಮಯ ಬುದ್ಧಿಯ ಬಹಳ ಸೂಕ್ಷ್ಮವಾದಂಥ ಜ್ಞಾನಗ್ರಹಣ ಸಾಮರ್ಥ್ಯ ಅದು ನಮ್ಮಲ್ಲಿರೋದು. ಅಂಥ ಮನಸ್ಸಿಗೆ ಗೊತ್ತಾಗ್ತದೆ, ಇಲ್ಲದೆ ಇದ್ರೆ ಅದು ಗೊತ್ತಾಗೋದಿಲ್ಲ. ಅಷ್ಟು ಸೂಕ್ಷ್ಮ. ಈಗ ವ್ಯಾಸ ಮಹರ್ಷಿ ಹೇಳ್ತಾರೆ, ಇದಕ್ಕಿಂತಲೂ ಸೂಕ್ಷ್ಮ. ಈ ಪ್ರಾಣ ಶಕ್ತಿಗಿಂತಲೂ ಅತ್ಯಂತ ಸೂಕ್ಷ್ಮ. ಅದು ದೇವರು, ಅಥವಾ ಅದು ಪರಮ ಸತ್ಯವಸ್ತು, ಆತ್ಮವಸ್ತು. ಅದು ಕಾಣೋದಿಲ್ಲ. ಈಗ ನಮ್ಮ ಮೈಗಳದ, ನಮ್ಮ ಮೈಯಲ್ಲಿ ಬಹಳಷ್ಟು ಕಾಣಿಸ್ತಾವ. ನಮ್ಮ ಹತ್ತಿರ ಏನೇನು ದೇಹದಲ್ಲಿ ಏನದ ಎಲ್ಲ ನಾವು ಕಣ್ಣಿನಿಂದ ನೋಡ್ತೇವೆ. ಕೈಯ, ಕಾಲ, ತಲೆ, ಮೈಯ ಎಲ್ಲ ನಮಗೆ ಕಾಣಿಸೋದಿಲ್ಲ. ಆದರೆ ಇಡೀ ಶರೀರದೊಳಗೆ ಹರವಿಕೊಂಡಿರುವಂಥ ಶಕ್ತಿ ಅಂತದ ಅಲ್ಲ, ಅದೇನ್ರೆ ಕಾಣಿಸ್ತದೇನು? ನಮಗೆ ಗೊತ್ತಾಗ್ತದೆ, ಆದರೆ ಕಾಣಿಸೋದಿಲ್ಲ. ಆ ಶಕ್ತಿಗೆ ಯಾವ ಬಣ್ಣದ? ಮೈಗೆ ಬಣ್ಣದ. ಆದರೆ ಶಕ್ತಿಗೆ ಯಾವ ಬಣ್ಣದ? ಮತ್ತು ಆ ಪ್ರಾಣ ಶಕ್ತಿ ಇಲ್ಲದೆ ಇದ್ದರೆ ಮೈಯಾಗ ಮುಖ ಎಲ್ಲಿರ್ತದೆ? ಬಾಡಿ ಹೋಗ್ತದೆ. ಅದು ಅಲ್ಲಿಯ ಕಳಾನೇ ಮರೆಯಾಗ್ತದೆ, ಮುಂದದು ನಾಶವಾಗ್ತದೆ. ಆದರೆ ಪ್ರಾಣ ಶಕ್ತಿ ಅಂತದ ಅಲ್ಲ ಮೈಯಾಗ. ಕಾಲಾಗ ಶಕ್ತಿ ಅದ, ನಡ್ಯಾಕ ನಡೆಯುವಾಗ ಗೊತ್ತಾಗ್ತದೆ ಕಾಲಲ್ಲಿ ಶಕ್ತಿ ಅದ. ಕೆಲಸ ಮಾಡುವಾಗ ಗೊತ್ತಾಗ್ತದೆ ಕೈಯಲ್ಲಿ ಶಕ್ತಿ ಅದ ಅಂತ. ನಮ್ಮ ಎದೆಯೊಳಗೆ ಶಕ್ತಿ ಅದ, ನಮ್ಮ ತಲೆಯಾಗ ಶಕ್ತಿ ಅದ. ಇಡೀ ಶರೀರದ ಪ್ರತಿ ಕಣದೊಳಗೆ ಶಕ್ತಿ ತುಂಬ್ಯದ. ಇಂಥ ಶಕ್ತಿ ವ್ಯಾಪಕ, ಇಡೀ ಶರೀರದ ತುಂಬ ಅದ. ಅದು ಎಷ್ಟು ಸೂಕ್ಷ್ಮದ. ನಾವು ನಾವಂತೇವಿ, ನಾವಂತ ಭಾವಿಸ್ತೇವಿ. ನನ್ನ ಕೈಯ, ನನ್ನ ಕಾಲ, ನಾನು ಬಹಳ ಚೆನ್ನಾಗಿದ್ದೇನೆ, ನಾನು ಕೆಂಪದೇನಿ, ಕಪ್ಪದೇನಿ ಅಂತ ಅನ್ನಿಸ್ತದೆ. ಆದರೆ ಇದು ಅಲ್ಲ ಶಕ್ತಿ. ಅದು ಬಹಳ ಸೂಕ್ಷ್ಮ. ಇದಷ್ಟೇ ನಾವಂತ ಭಾವಿಸ್ತೇವೆ, ಅದು ನಾವು ಅಂತ ಭಾವಿಸೋದಿಲ್ಲ. ಆ ಶಕ್ತಿ ಪುರುಷ ಅಲ್ಲ, ಸ್ತ್ರೀ ಅಲ್ಲ. ಅದಲ್ಲ ಶಕ್ತಿ ಅದ. ಕೈಯಾಗಿದ್ರೂ ಶಕ್ತಿಯೇ, ಅದು ಕೈ ಶಕ್ತಿ ಅಲ್ಲ. ಕಾಲಾಗಿದ್ರೂ ಶಕ್ತಿಯೇ, ಕಾಲ್ ಶಕ್ತಿ ಅಲ್ಲ. ಶಕ್ತಿ ಇದು ಶಕ್ತಿ. ಪವರ್ ಈಸ್ ಪವರ್. ಅದು ಎಷ್ಟು ಚೆನ್ನಾಗಿ ಸುಮ್ಮನೆ ತಾವು ಭಾವಿಸಿ, ಎಂಥ ಅದ್ಭುತವಾದ ಶಕ್ತಿ ಇದು. ಎಷ್ಟು ಸೂಕ್ಷ್ಮ. ಇದಕ್ಕಿಂತಲೂ ಸೂಕ್ಷ್ಮ ಆತ್ಮದ. ಇದು ದೇಹ, ಇದರ ಭಾನ ನಮಗದ. ಇದು ಶಕ್ತಿ, ಇದರ ಭಾನ ನಮಗದ. ಅದು ಎಷ್ಟು ಸೂಕ್ಷ್ಮ ಇರಬೇಡ. ಅದಕ್ಕೆ ಆತ್ಮ ಅಂತ ಕರಿತೇವೆ ನಾವು. ದೇಹ ಅಷ್ಟೇ ಅಲ್ಲ, ಪ್ರಾಣ ಅಷ್ಟೇ ಅಲ್ಲ, ನಾವು ಅತ್ಯಂತ ಸೂಕ್ಷ್ಮವಾದ ಆತ್ಮವಸ್ತು. ಅದು ಬಹಳ ಸೂಕ್ಷ್ಮ.
ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ. ದೇವ ಹಾಗೆ ಈ ಜಗತ್ತನ್ನೆಲ್ಲ ವ್ಯಾಪಿಸಿರುವಂಥ ದೇವರು, ಇಡೀ ವಿಶ್ವವನ್ನು ವ್ಯಾಪಿಸಿದಂಥ ತತ್ವ ಹೇಗದ? ಅವಿಜ್ಞೇಯ, ಬಹಳ ಸೂಕ್ಷ್ಮದ. ಆದ್ದರಿಂದ ನೋಡಲಿಕ್ಕೆ ಬರೋದಿಲ್ಲ. ದೇವರು ನೋಡಬೇಕು ಈ ಜಗತ್ತನ್ನೆಲ್ಲ, ಎಲ್ಲ ಕಡೆಗೆ. ಇಲ್ಲೇನು ಅದ ಅದ ಅಂತೇನು ಕರಿತೇವೆ, ಅಸ್ತಿತ್ವ ಅಂತೇನು ಹೇಳ್ತೇವೆ, ಅದೆಲ್ಲ ದೇವನದ. ಎಷ್ಟು ಸೂಕ್ಷ್ಮವಾಗಿ. ದೇಹಕ್ಕೆ ರೂಪ ಇರ್ತದೆ, ನಿಶ್ಚಿತ ರೂಪ ಇರ್ತದೆ. ರೂಪ ಹೆಚ್ಚು ಕಡಿಮೆ ಆಗ್ತದೆ. ಎಲ್ಲ ನಾವು ಸಣ್ಣ ಹುಡುಗರಿದ್ದಾಗ ಎಷ್ಟು ಚಂದಿದ್ದೇವೆ, ಯುವಕರಾದಾಗ ಎಷ್ಟು ಚಂದಿದ್ದೇವೆ. ಈಗ ಅದೇವೇನು ಮುಪ್ಪಿನವರೆಲ್ಲ ಆ ಕಳಿ ಹೋಯ್ತು. ಇಲ್ಲ, ಎಷ್ಟು ಮಜಾ ಅದ. ಒಂದು ಮನ್ಯಾಗ ತಾಯಿ ತಂದೆ ಇರ್ತಾರ, ಎಲ್ಲ ಮಕ್ಕಳು ಹೋಗಿ ಬಿಟ್ಟಿರ್ತಾವ. ಅವೆಲ್ಲ ಎಲ್ಲೆಲ್ಲೋ ಯಾವ್ಯಾವುದೋ ದೇಶದಾಗ ಇರ್ತಾರೆ. ಇವರಿಗೆ ಮುಪ್ಪಾಗಿರ್ತದೆ. ದೊಡ್ಡ ಮನ್ಯಾಗ ಇರ್ತಾರೆ. ಅಲ್ಲೊಂದು ಡ್ರಾಯಿಂಗ್ ಹಾಲು, ಕುರ್ಚಿ ಹಾಕಿರ್ತಾರೆ, ನಡು ಒಂದು ಟೇಬಲ್ ಇಟ್ಟಿರ್ತಾರೆ. ಟೇಬಲ್ ಮ್ಯಾಗ ಒಂದು ಆಲ್ಬಮ್ ಇಟ್ಟಿರ್ತಾರೆ. ಎದರ್ದದು? ಇವ್ರ ಲಗ್ನ ಆದಾಗಿನ ಆಲ್ಬಮ್. ಈಗ ಉಳಿದದ್ದು ಅದೇ. ಬಂದವರು ಅದನ್ನು ನೋಡ್ರೆ ವಿನಃ ನಮ್ಮನ್ನು ನೋಡಬೇಡ್ರಿ ಅಂತ ಅವರು. ಯಾಕೆ? ಆ ಸೌಂದರ್ಯವೇ ಬೇರೆ, ಇದು ಬೇರೆ. ಈಗ ಹೋಗಿ ಅದ, ಇನ್ನೇನು ನಮ್ಮನ್ನು ನೋಡೋದು? ಅದ್ರಾಗದ ನೋಡಿ, ಅದನ್ನ ನೋಡಿ. ಅದು ಇಲ್ಲೀಗ ಅದು ಪುಸ್ತಕದಾಗ ಉಳಿತು, ಅದು ಆಲ್ಬಮ್ದಾಗ ಉಳಿತು. ಚಿತ್ರಗಳ ಪುಸ್ತಕ ಅದು. ದೊಡ್ಡವ್ರ ಮನ್ಯಾಗ ಅದು ಇಟ್ಟಿರ್ತಾರೆ. ಮಜಾ ಇಲ್ಲ, ಹೋಯ್ತಲ್ಲ. ಯಾವುದು ನಾವು ಒಂದು ಅಭಿಮಾನ ಪಡ್ತಿದ್ದೇವೆ, ಜೋರಾಗಿನೇ ನಾವು ಫೋಟೋ ತೆಗೆಸ್ಕೊಂಡೇವಿ, ಚಿತ್ರ ಬರ್ಸ್ಕೊಂಡೇವಿ, ಅದು ಮುಂದೆ ಎಲ್ಲಿ ಉಳಿತದ ಹೇಳಿ? ಮುಂದೆ ಏನಾಗ್ತದ? ಅವ ಕ್ಯಾಮ್ರಾಮನ್ ಹೇಳಬೇಕಾಗ್ತದೆ, ಸ್ವಲ್ಪ ನಕ್ಕರೆ ನಗರಿ ಅಂತ, ಆಟ್ರೆ ಬರಲಿ ಇದರಾಗ. ಅಷ್ಟು ಜೀವನದಾಗ ಸೋತು ಹೋಗ್ತೇವಿ. ಯಾಕೆ? ಶರೀರ ರೂಪುಳ್ಳದ್ದು. ಇದು ರೂಪ ಎಲ್ಲದ ಅಲ್ಲಿ ಬದಲಾಗ್ತದೆ. ಇಲ್ಲೇ ನಿಮ್ಮ ಫೋಟೋ, ಹಳಿ ಫೋಟೋ ತಂದು ಇಟ್ಕೊಳ್ರಿ. ಈಗಿಂದ ನಿಮ್ಮ ಮುಖ ನೋಡ್ಕೊಂಡು ಅದನ್ನು ನೋಡ್ರಿ, ನಿಮಗೆ ಗುರ್ತ ಸಿಗೋದು. ಆ ವೈಭವ ಎಲ್ಲೇ? 25ರ ವೈಭವ ಎಲ್ಲೇ? ಏನು ಅವಾಗ ಅನಿಸ್ತದೆ? ಯಾವುದೂ ಅಸಾಧ್ಯ ಇಲ್ಲ ಈ ಜಗತ್ತಿನೊಳಗೆ. ನಾ ಮನಸ್ಸು ಮಾಡಿದರೇನು ಬೇಕಾದ್ದು ಆಗಬಲ್ಲೆ, ಬೇಕಾದ್ದು ಮಾಡಬಲ್ಲೆ ಅಂತಾನ. ಹಿಂಗ ಎಲ್ಲರೂ ಅಂತಾರ. ಯಾರೇ ಬೇಕಾದ್ದು ಮಾಡ್ಯಾರೇನು ಹೇಳಿ? ಏನು ಶಕ್ತಿ ಅವಾಗ? ಹಿಂಗ ಕಾಲಿಟ್ರೆ ಒಳಗಿಂದ ನೀರು ಚಿಮ್ಬೇಕು. ನೀರೇನು ಚಿಮ್ತಾವ? ಎಷ್ಟು ನೋಡಬೇಕು ಒಮ್ಮೆ ನೀರು ಚಿಮ್ತಾವೋ ಹೇಗೆ. ಅವಾಗ ಅನಿಸ್ತದ ಹಂಗ. ಯಾಕೆ? ಮೈಯಾಗ ಕಾವಿರ್ತದ ಮತ್ತು ಚಂದ ಇರ್ತಾನ. ಒಂದಿಷ್ಟು ಉಂಡದ್ದು ಪಚನ ಆಗ್ತಿರ್ತದ. ತಲೆಯಾಗ ಹೊಸ ಹೊಸ ಕಲ್ಪನೆಗಳು, ಕನಸುಗಳು ಸುಳಿತಿರ್ತಾವ. ಆವಾಗ ಹಂಗೆ ಅನಿಸ್ತದ. ನಾ ನಿಂತಿದ್ರೆ ಎಲ್ಲರೂ ನನಗೆ ಓಟ್ ಹಾಕಿದ್ರು. ಮತ್ತು ಯಾಕೆ ನಿಂತಿಲ್ಲ? ಅವನಿಗೆ ಗೊತ್ತದ ಒಳಗೆ. ಮಜಾದ ಜೀವನ. ಎಲ್ಲರದು ಅಷ್ಟೇ. ಈಗ ನಾನು ಬರಾಬರ ಬಂದ ಮೇಲೆ ಕುರ್ಚಿ ಮೇಲೆ ಕುಂತೆ, ಎಷ್ಟು ಮಜಾ ಅನ್ನಿಸ್ತದೆ. ಇಳಿಬಾರ್ದು ಅನ್ನಿಸ್ತದ. ಆದರೆ ಏನು ಮಾಡೋದು? ಎಲ್ಲರೂ ಎದ್ವಾದ ಬಳಿಕ ಕುಂತ್ರ ಗತಿಯೇನು? ನಾಳೆ ಯಾರು ಬರ್ತಾರೆ?
ಹೇಳಿ. ಇದು ಕಂಡದ್ದು ಬದಲಾಕೋತ ಹೋಗ್ತದೆ.